ಈಗ ಸರ್ ಈಗ ಒಂದು ಚಿಕ್ಕದು ನಮ್ಗೆ ಗೊತ್ತಿಲ್ಲ, ನೀವು ಗಲಾಟೆ ಆದಮೇಲೆ ನಮ್ಗೆ ನೀವು ಊರಲ್ಲಿ ಇಷ್ಟೆಲ್ಲ ರಿಲೇಷನ್ಶಿಪ್ ಇದೆ ಗೊತ್ತಾಯ್ತು. ಆ್ಯಕ್ಚುಲಿ ನೀವು ಅವ್ರನ್ನ ಫಸ್ಟ್ ಕಂಡಿದ್ದೆಲ್ಲಿ, ನಿಮ್ಮ ಮತ್ತು ಅವರ ಬಾಂಧವ್ಯ ವೃದ್ಧಿ ಆಗಿದ್ದೆಲ್ಲಿ, ಒಂಚೂರು ಚಿಕ್ಕ ಕತೆ ಹೇಳಿ ಸರ್. ಇಲ್ಲ ಈಗ ನನಗೆ ಫೈನಲ್ ಸರ್. ಈಗ ಸರ್ ಇಷ್ಟ 2 ವರ್ಷ ಆದ್ಮೇಲೆ ಸರ್ ನಿಮ್ಮ ಅದೇ ಗೊತ್ತಿಲ್ಲಲ್ಲ ನಮಗೆ ಸರ್. ಇದು ಆಕ್ಚುಲಿ 2017 ಕತೆ. ಒಂದು 2017ರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ. ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಆವತ್ತಿನ ದಿನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬ್ಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ. ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ. 2023 ಮಾರ್ಚ್ 28 ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಇತ್ತು ಈ ಸತಿ 2023ಅಲ್ಲಿ. ಸೊ 2023ಅಲ್ಲಿ ಆ ಟೂರ್ನಮೆಂಟ್ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಬರ್ತಾರೆ. ಇವ್ರ ಜೊತೆ ಇನ್ನೊಂದು 2-3 ಜನ ಆಕ್ಟ್ರೆಸಸ್ ಬರ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು 3 ದಿನ ಇರಬೇಕಾಗಿರೋದನ್ನ 7 ಡೇಸ್ ಆಗುತ್ತೆ, 7 ಡೇಸು 12 ಡೇಸ್ ಆಗುತ್ತೆ, 12 ಡೇಸು 15 ಡೇಸ್ ಆಗುತ್ತೆ. ನಂಗೆ ಆ ಥರ ಪರಿಚಯ ಹುಡುಗಿ. ಸರ್ ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರನ್ನೂ ಕೇಳ್ತೀನಿ. 100 ಟ್ಯಾಬ್ಲೆಟ್ ತೊಗೊಂಡಿದ್ರೆ ಬದುಕ್ತಾರ? ಸಿಂಪಲ್ ಕ್ವಶನ್. 100 ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ? ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ? ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ? ಇನ್ನೊಂದು, MLC ಮಾಡಿಸ್ತೀನಿ ಅಂತ ನಾನು ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟ್ಲಲ್ಲಿ. MLC ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದಕ್ಕೆ ನಮ್ಮ ಬೇರೆ ಹಾಸ್ಪಿಟಲ್, ನಮಗೆ ಬೇಕಾಗಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ICUನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು. ನಾನು ಅವ್ರಿಗೆ ಅಟೆಂಡೆಂಟ್, ICU ಅಟೆಂಡೆಂಟ್ ನಾನು. ಸೊ ಡಾಕ್ಟರ್ ಕರೆದು ನನ್ನನ್ನು, ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಫೋನ್ ಈಸ್ಕೊಳ್ಳಿ ಅಂತ. ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡಲ್ಲ ಅಂತ ಗೊತ್ತಿತ್ತು. ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು, ಅವ್ರು ಸೇಫ್ಟಿ ಲಾಕರಲ್ಲಿ ಇರ್ತಾರೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೋ ಅಂತ ಹೇಳಿದೆ. ಕೊಡಲ್ಲ ಅಂದ್ಲು. ಕೊಡಲ್ಲ ಅಂದಾಗ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ ಸ್ವಲ್ಪ ಓಪನ್ ಆಯಿತು. ಇಷ್ಟೇ ನಡೆದಿದ್ದು. ಇದು ಬಿಟ್ಟರೆ ಬಟ್ಟೆ ಹರಿದಾಕಿದ್ದು ಇನ್ನೊಂದು ಎಲ್ಲ ಸುಳ್ಳು. ಆರೋಪಕ್ಕೆ ನಿನ್ನೆ ನೀವು ಕ್ಲಾರಿಫಿಕೇಶನ್ ಎಲ್ಲ ಕೊಟ್ರಿ. ಸೊ ಇವತ್ತು ಮತ್ತೆ ನೀವು ಪ್ರೆಸ್ ಮೀಟ್ ಕರೆದಿರುವಂತದ್ದು. ಸೊ ಇವತ್ತು ಏನಾದರೂ ಹೇಳಲಿಕ್ಕಿತ್ತ ನಿಮಗೆ ಅಥವಾ ಇನ್ನೇನಾದರೂ? ಆಕ್ಚುಲಿ ಇವತ್ತು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಯ್ತು ಮೇಡಮ್. ದಟ್ ವಾಸ್ ದ ಮೈನ್ ಮೋಟಿವ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಎವ್ರಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್, ಇನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಸ್, ಕಾರ್ ಡಾಕ್ಯುಮೆಂಟ್ಸ್, ಬಿಲ್ಸ್, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ಇಸ್ ದೇರ್. ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಮನೆ ಗೃಹ ಪ್ರವೇಶದಲ್ಲಿ ಅವ್ರ ಮನೆ ಗೃಹ ಪ್ರವೇಶ ಮಾಡಿದ್ರು ಮೈಸೂರಲ್ಲಿ. ಆವತ್ತಿನ ದಿನ ಅವ್ರ ತಾಯಿನ ಭೇಟಿ ಮಾಡಿದ್ದೆ. ಅವ್ರ ತಾಯಿಗೆಲ್ಲ ಗೊತ್ತಿತ್ತು ಇದೆಲ್ಲ. June 10th 2024 ಎಂಗೇಜ್ಮೆಂಟ್ ಆಗಬೇಕು, June 11th ಮದುವೆ ಆಗಬೇಕು ಅಂತ ಡಿಸೈಡ್ ಆಗಿದ್ದು. ಅದಾದಮೇಲೆ ಇದೆಲ್ಲ ಆಗಿ ಏಪ್ರಿಲಲ್ಲಿ ಅವರು ಫೋನ್ಗಳೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ನಾನೇನು ಅಲಿಗೇಷನ್ ಮಾಡ್ತಾ ಇದ್ದೀನಿ ಅದೇ ಹುಡುಗನ ಜೊತೆ ಗೋವಾಲ್ ಕೂತಿದ್ರು. ಸೊ ದಟ್ಸ್ ವೆನ್ ಇಟ್ ಆಲ್ ಪಾರ್ಟೆಡ್ ಔಟ್. ರೆಡಿ ಸರ್, ನಿಮ್ಮ ಮೋಡ್ ಆಫ್ ರಿಲೇಶನ್ಶಿಪ್ ಯಾಕೆ ಬ್ರೇಕ್ ಆಯ್ತು ಅಂತ ನೀವು ಹೇಳಿಲ್ಲ, ಅವರು ಹೇಳಿಲ್ಲ. ನಾನು ಹೇಳಿದ್ನಲ್ಲ, ಶಿ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ಅನದರ್ ಗೈ. ಶಿ ವಾಸ್ ಡಬಲ್ ಟೈಮಿಂಗ್. ಸರ್ ನಾವು ಒಂದು ಬಾಂಡ್ ಪೇಪರ್ ಮುಖಾಂತರ ಇತ್ಯರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ವಿ. ಅಲ್ಲಿ ನಾನು ಒಂದಷ್ಟು ಡಿಮ್ಯಾಂಡ್ ಇತ್ತು, ಆ ಒಂದು ಕಾರಣದಿಂದ ನಾನು ಅದಕ್ಕೆ ಸೈನ್ ಹಾಕಿಲ್ಲ ಅಂತ ಅಂದ್ರಿ. ಆ ಡಿಮ್ಯಾಂಡ್ಗಳು ಏನು ಅಂತ ಹೇಳ್ಬೋದಾ? ಅದು ಹೇಳೋದು ಬೇಡ ಸರ್. ಅಲ್ಲ ನೀವು ಅಲ್ಲಿ ಬ್ರೇಕಪ್ ಆಗಿ ನೀವು ಸೈನ್ ಆಗಿಲ್ಲ ಅಂತಂದ್ರೆ ಸಮಥಿಂಗ್ ಅಲ್ಲಿ ಡೈವರ್ಟ್ ಆಗಿದೆ ಈ ಕೇಸು. ಹೌದು, ನಾನು ಸೈನ್ ಮಾಡಲ್ಲ, ಅವ್ರು ಸೈನ್ ಮಾಡಲ್ಲ ಅಂತ ಹೇಳಿ. ಅದು ಏನಿತ್ತು ಅಂತ ಸರ್ ಅಂತ? ಅವ್ರದ್ದೇನೋ ಡಿಮ್ಯಾಂಡ್ಸ್ ಇತ್ತು, ನಾನು ಕೊಡಲ್ಲ ಅಂತ ಹೇಳಿದೆ.